ಅಥವಾ ಅದಕ್ಕಿಂತ ಪೂರ್ವದಲ್ಲಿ ಏನಾದರೂ ದೇಶಭಕ್ತಿ ಗೀತೆಗಳನ್ನು ಬರೆದಿದ್ದೀರಾ ನೀವು? ದೇಶಭಕ್ತಿ ಗೀತೆ ಅಂದ್ಕೊಂತ ನಾಡಗೀತೆಗಳನ್ನು ಬರೆದಿದ್ದೇನೆ ನಾನು. ದೇಶಭಕ್ತಿ ಬರೆದಿರ್ಬೋದು, ನನಗೆ ದೇವರನ್ನು ಮಾಡಿ ನೆನಪಿಲ್ರಿ. ನಾಡಗೀತೆ ಸ್ವಲ್ಪ ನಾನು ಬರೆದಿರ್ತಕ್ಕಂಥ ಹಾಡುಗಳೆಲ್ಲ ದೊಡ್ಡವು. ನಾನು ಒಂದಿಷ್ಟು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಕೆಲಸ ಮಾಡಿದ್ದೇನೆ. ಅದಕ್ಕಿಂತ ಮುಂಚೆ ರಣಧೀರರ ಪಡೆ, RSN ಗೌಡ್ರದು, ಅವ್ರ ಪಡೆಯೊಳಗೆ ಅದು ನನ್ನ ಮೇಲೆ ಪ್ರಭಾವ ಬೀರಿ ಅವಾಗ ಒಂದು ಹಾಡ ರಚನೆ ಮಾಡಿದ್ದೇನೆ ನಾನು. ಆ ಬೆಂಗಳೂರು ಅಂದರೆ ನನ್ನ ಕರ್ನಾಟಕ, ಇವತ್ತಿನ ಕರ್ನಾಟಕ ಹೆಂಗಿರ್ಬೇಕಂತ ನನಗೊಂದು ಕನಸಿತ್ತು. ಅದು ಇವತ್ತು ಅದು ಇರಲಿಲ್ಲ. ಆ ಉದ್ದೇಶದಿಂದ ಅದು ಏನೈತಿ ಆಯಾಯ್ತು ಯಥಾವತ್ತಾಗಿ ಇರ್ತಕ್ಕಂಥ ಪರಿಸ್ಥಿತಿಯನ್ನು ವಿವರಣೆ ಮಾಡ್ತಕ್ಕಂಥ ಒಂದು ಹಾಡು. ಏನು ಗತಿ ಬಂತು ನಿನಗೆ ಕನ್ನಡ ಮಾತ, ನಿನ್ನ ರಾಜ್ಯದಲ್ಲೇ ನೀನು ಅನ್ಯರ ತೊತ್ತ. ಏನು ಗತಿ ಬಂತು ನಿನಗೆ ಕನ್ನಡ ಮಾತ, ನಿನ್ನ ರಾಜ್ಯದಲ್ಲೇ ನೀನು ಅನ್ಯರ ತೊತ್ತ. ಏನು ಗತಿ ಬಂತು ನಿನಗೆ ಕನ್ನಡ ಮಾತ, ನಿನ್ನ ರಾಜ್ಯದಲ್ಲೇ ನೀನು ಅನ್ಯರ ತೊತ್ತ. ಗಂಡುಗಲಿಗಳೆಂದು ಜಂಬ ಕೊಚ್ಚುವ ನಿನ್ನ ಮಕ್ಕಳಂತೂ ಷಂಡರಮ್ಮ ತಿಳಿದಿದೆ ಬಣ್ಣ. ಗಂಡುಗಲಿಗಳೆಂದು ಜಂಬ ಕೊಚ್ಚುವ ನಿನ್ನ ಮಕ್ಕಳಂತೂ ಷಂಡರಮ್ಮ ತಿಳಿದಿದೆ ಬಣ್ಣ. ಕೊಚ್ಚಿ ಹಾಕೋ ಕೆಚ್ಚಿನಿಂದ ಮೊದಲು ಬರುವರು, ಬಾಯಿಗಿಷ್ಟು ಎಂಜಲ್ ಹಾಕಿ ತಲೆಯ ಹಿಡಿವರು. ಏನು ಗತಿ ಬಂತು ನಿನಗೆ ಕನ್ನಡ ಮಾತ, ನಿನ್ನ ರಾಜ್ಯದಲ್ಲೇ ನೀನು ಅನ್ಯರ ತೊತ್ತ. ತನ್ನವರ ಪರಿವಿಲ್ಲ ಬರೀ ಓಟಿಗೆ, ಮತ್ತೊಬ್ಬರಿಗಾಸುವನು ಮನೆಯ ಹಾಸಿಗೆ. ರಾಜ್ಯಭಾರ ಮಾಡುತ್ತಿರುವ ನಿನ್ನ ರಾಜಕಾರಣಿ, ಮಾಡುತ್ತಿರುವ ತನ್ನ ತಾಯಿಯನ್ನೇ ಭಿಕಾರಿಣಿ. ಏನು ಗತಿ ಬಂತು ನಿನಗೆ ಕನ್ನಡ ಮಾತ, ನಿನ್ನ ರಾಜ್ಯದಲ್ಲೇ ನೀನು ಅನ್ಯರ ತೊತ್ತ. ಬೆಳಗಾವಿಯ ನುಂಗ ಭರಟ ಮಹಾರಾಷ್ಟ್ರವು, ಬಳ್ಳಾರಿ ರಾಯಚೂರಿಗೆ ತೆಲುಗು ರಾಜ್ಯವು, ಕಾಲಿಕ್ಕಿದೆ ಕಾಸರಗೋಡಿಗೆ ಕೇರಳವು. ಇನ್ನೆಲ್ಲಿ ನಾಡಲ್ಲಿ ಕನ್ನಡ ನೆಲವು. ಏನು ಗತಿ ಬಂತು ನಿನಗೆ ಕನ್ನಡ ಮಾತ, ನಿನ್ನ ರಾಜ್ಯದಲ್ಲ ನೀನು ಅನ್ಯರ ತೊತ್ತ. ನೆಲ ಜಲಗಳು ಕೈ ಬಿಡುವ ಕಾಲ ಬಂದಿದೆ, ನೀನು ಹೆತ್ತ ಮಕ್ಕಳಿಗೆ ಏನು ಕಾದಿದೆ. ನಮ್ಮ ನಾಡಿನಲ್ಲೇ ನಮಗೆ ಕೆಲಸವಿಲ್ಲ, ಅನ್ಯ ರಾಜ್ಯದವರ ದರ್ಬಾರವೆಲ್ಲ. ಏನು ಗತಿ ಬಂತು ನಿನಗೆ ಕನ್ನಡ ಮಾತ, ನಿನ್ನ ರಾಜ್ಯದಲ್ಲೇ ನೀನು ಅನ್ಯರ ತೊತ್ತ. ಕನ್ನಡದ ರಾಜಧಾನಿ ಬೆಂಗಳೂರು, ಬಗೆದು ನೋಡಿ ಎಲ್ಲಿ ಹರು ಕನ್ನಡದವರು. ಎಲ್ಲಿ ನೋಡಿ ಅಲ್ಲಿ ಪರ ಭಾಷೆಯ ಪೊಗರು, ಕನ್ನಡ ತಾಯಿ ನುಡಿಗೆ ಗೋರಿ ತೋಡುತ್ತಿರುವರು. ಏನು ಗತಿ ಬಂತು ನಿನಗೆ ಕನ್ನಡ ಮಾತ, ನಿನ್ನ ರಾಜ್ಯದಲ್ಲೇ ನೀನು ಅನ್ಯರ ತೊತ್ತ. ಸಾಯ ಹೊರಟ ಕನ್ನಡಿಗನೆ ಕೊಡವಿ ಏಳು, ತಾಯಿಗನ್ಯಾಯವಾಗು ಮೊದಲು ಕೇಳು. ಅನ್ಯರನ್ನು ಜರೆವ ಮೊದಲು ಗಂಡಸಾಗು, ನಿನ್ನದಕ್ಕೆ ಕೈಯಿಡುವಗೆ ಕೆಂಡವಾಗು. ಏನು ಗತಿ ಬಂತು ನಿನಗೆ ಕನ್ನಡ ಮಾತ, ನಿನ್ನ ರಾಜ್ಯದಲ್ಲೇ ನೀನು ಅನ್ಯರ ತೊತ್ತ. ಏನು ಗತಿ ಬಂತು ನಿನಗೆ ಕನ್ನಡ ಮಾತ. ಇವತ್ತಿನ ಪರಿಸ್ಥಿತಿಯಲ್ಲಿ ಕರ್ನಾಟಕ ಹೆಂಗೋ ಇರ್ಬೇಕಂತ ನಾವು ಮಾಡಿದ್ವು, ಅದು ಹಂಗಿಲ್ಲ. ಅಂದ್ರೆ ಮೊದಲಿನ ಕರ್ನಾಟಕ ಅದು ಯಾವ 250 ವರ್ಷಗಳ ಹಿಂದಿನ ಕನ್ನಡ ಅದು ಯಾವ ರೀತಿ ಶ್ರೀಮಂತ ಇತ್ತು ಹಂಗೆ ಇರ್ಬೇಕಂತ ನಮ್ಮ ಭಾವನೆ. ಅದು ಇತ್ತಿತ್ತಲಾಗಿ ಏನೋ ಆಗ್ಲಿಕ್ಕಿದೆ, ಏನಾಗ್ತೈತೆ ಅನ್ನೋದನ್ನ ಆ ಭಗವಂತ ನಮ್ಮ ಮುಂದಿನ ದಿನಮಾನಗಳಲ್ಲಿ ತೋರಿಸ್ತಾನು. ನಾವು ನೀವು ನೋಡ್ತೀವಿ ಅಷ್ಟೇ. ಗುರುವಾರ ನಾನು ಅದಕ್ಕಿಂತ ಮುಂಚಿನ ಪ್ರಶ್ನೆ ಕೇಳ್ತಾ ಇದ್ದೀನಿ. ಬಹುಶಃ 68-69 ಇಂಡೋ ಪಾಕಿಸ್ತಾನ ವಾರದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಾಶ್ಕಂತಲ್ಲಿ ಲಾಹೋರಲ್ಲಿ ತೀರ್ಕೊಂಡಾಗ ನೀವು ಅವ್ರ ಮೇಲೆ ಒಂದು ಹಾಡ ಬರ್ತಿದ್ರಿ.
ಗೊತ್ತು? ಓ ನನ್ನ ಲಾಲ ಬಹಾದೂರ ಇಲ್ಲ ಎಲ್ಲ ಒಳಗೆ ಸಿಕ್ಕಾಕೊಂಡ್ಬಿಟ್ಟಿದ್ರಿ. ಅದಾದ್ಮೇಲೆ ನೆಹರು ತೀರ್ಕೊಂಡ ಅಂತ ಬರ್ತದೆ. ಹೌದ್ರಿ ಹೌದ್ರಿ. ಆಮೇಲೆ ಚೀನಾ ಮತ್ತು ಪಾಕಿಸ್ತಾನ ಮೇಲೆ ವಾರ ಮಾಡುವಾಗ 70 ಒಂದು ಹಾಡು ಬರ್ತದೆ. 71 ನಮ್ದು ವಾರದಾಗ ಯಾವ್ದು ಗೊತ್ತಾ? ಚಿನ್ನದ ನಾಡಿದು ರನ್ನದ ನಾಡಿದು ಎನ್ನುವುದು ಬರೆ ಹಾಳೆ ಮಾತಾತು, ಕಣ್ಣನ್ನು ತೆರೆದು ನೋಡಿರಿ ಎಂದು ಉತ್ತರ ಪಶ್ಚಿಮ ಗಡಿಗಳ ಕೊರೆದು ಚೀನಾ ಪಾಕರು ಬರುತ್ತೀಯರು, ಶಾಂತಿಯ ಮೇಲೆ ಕೈ ಶಾಂತಿ ಮಂತ್ರನ ನೆಹರು ಇದು ಮಾಡ್ತಾ ಇದ್ರು ಅವಾಗ. ಅದನ್ನ ವಿರೋಧಿಸಿ ನೀವು ಹೌದ್ರಿ ಸರ್. ಹೌದ್ರಿ, ಇದು ನೆನಪಿಲ್ಲ ರೀ, ಬಹಳ ಬರ್ತೀನಿ. ಇದು ನನಗೆ ನೀವು 71 ನನಗೆ ಕಲಿಸಿದ ಅವರು ವಿದ್ಯಾರ್ಥಿಗಳಾವಾಗ. ನನಗೆ ಆಶ್ಚರ್ಯದಲ್ಲಿ ಆಶ್ಚರ್ಯ ಆಗ್ತಿರೋದು 78ನೇ ವಯಸ್ಸಿನಲ್ಲಿ ಈ ಧ್ವನಿ. ನಾನು ಕಾಲೇಜಲ್ಲಿ ಲೆಕ್ಚರ್ ಒಂದು ಹಾಡು ಮಕ್ಕಳಿಗೆ ಹೇಳ್ಕೊಟ್ರೆ ಎಲ್ಲ ನಾಯಿ ಮಾಡಿ ಕಲ್ತ್ಕೊಳ್ರಮ್ಮ ನಾಳೆ ಬೆಳಗ್ಗೆ ಅಂದರೆ ಒಂದು ಹಾಡಿಗೆ ಎಲ್ಲ ಬುಕ್ ಇಟ್ಕೊಂಡು ಹಿಂಗೆ 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 ನೋಡ್ತಾನೆ ಇರ್ತಾರೆ. ಬುಕ್ ಏನಾದ್ರು ಬಿಟ್ಟರೆ ಬಾಯಿಗೆ ಬರೋದೇ ಇಲ್ಲ ಶಬ್ದ. ಒಂದು ಹಾಡನ್ನು ಕಲಿಸೋಕ್ಕೆ ನಮಗೆ ಅಷ್ಟು ತ್ರಾಸ ಆಕತ್ತೆ. ಎಷ್ಟು ಹಾಡುಗಳು ನೆನಪಲ್ಲಿ ಉಳಿದವ್ರಿ. ಅವ್ರ ನೆನಪಿಗೆ ನಾವು ಸವಾಲು ಒಡ್ಡೋದು ಬೇಡ. ಈಗ ನಾವು ಸವಾಲು ಉಳಿದಿಲ್ಲ, ಬಹಳಷ್ಟು ಸವಾಲು ಉಳಿದವೆ, ಅದನ್ನೇನು ಕೇಳೋವಂಥದ್ದಿಲ್ಲರಿ. ನಮಗೆ ನಿಮ್ಮ ಹಾಡು ನಮಗೆ ಬಹಳ ಸಂತೋಷ ಕೊಟ್ಟೈತೆ. ಏನು ನಾವು ಹೇಳ್ಬೋದು, ಏನು ನಾವು ಕೊಡ್ಬೋದು, ಏನೂ ಕೊಡೋಕ್ಕಿಲ್ಲ. ನಿಮ್ಮ ಕಡೆಯಿಂದ ನಾವು ತೊಗೊಂಡಿದ್ದೇ ಹೆಚ್ಚು. ನನಗಂತೂ ಗೊತ್ತು, ನಾವು ಕಲಾವಿದರು, ನಾವು ಬದುಕಿರಲಿ, ಭೂಮಿಗೆ ಹೋಗಲಿ, ನೆಲಕ್ಕೆ ಹೋಗಲಿ, ಕೊನೆಗಾಗಲಿ ನಮ್ಮ ಹಾಡುಗಳು, ನಮ್ಮ ಕಲೆ, ನಮ್ಮ ಸಾಹಿತ್ಯ, ನಮ್ಮ ಬರವಣಿಗೆ ಸಾವಿರ ವರ್ಷಗಳು ಉಳಿತವೆ. ಗುರುರಾಜ್ ಹೊಸಕೋಟೆ ಅವರ ಹಾಡುಗಳಿಗೆ ಹೆಂಗಿದೆ ಅಂದರೆ ಅದನ್ನು ಆಗಲೂ ನಾವು ಕೇಳ್ತಾ ಇದ್ದೀವಿ, ಮುಂದೆ ಕೇಳ್ತಾ ಇದ್ದಾರೆ. ನಾನು ಚಿಕ್ಕವಳಿದ್ದಾಗೂ ಕೇಳ್ತಾ ಇದ್ದೆ, ಈಗೂ ಕೇಳ್ತಾ ಇದ್ದೀನಿ. ನಾನು ನನ್ನ ಮಗನ ಕಲಿಸ್ತೀನಿ, ಅವ್ರ ಮೊಮ್ಮಗ ಕಲಿತಾನೆ, ಹೀಗೆ ಅವರ ಪರಂಪರೆ ಮುಂದುವರಿತಾನೆ ಇರ್ತದೆ. ಒಂದು ಹಾಡನ್ನ ಕೇಳದೆ ಹೋದರೆ ನಮ್ಮೆಲ್ಲರಿಗೂ ಮನಸ್ಸಿಗೆ ಸಮಾಧಾನ ಆಗೋಲ್ಲ. ಕೊನೆಯ 5 ನಿಮಿಷದಲ್ಲಿ ನಾವು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಾನು ಅವ್ರಿಗೆ ಸೌಂಡ್ ಇಂಜಿನಿಯರ್ ಹೇಳಿದೆ, ದಯಮಾಡಿ ಹಾಡು ಹಾಕ್ಬೇಡ್ರಿ, ಹಾಡು ಹಾಕಿದ್ರೆ ನನಗೆ ಇಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ. ಹಾಡು ಬರ್ತಾಯಿತ್ತು, ನನಗೆ ಕೂತ್ಕೊಳ್ಳೋಕ್ಕಾಗಲಿಲ್ಲ. ನಾನು ಹತ್ಕೋತ ಹೊರಗಡೆ ಹೋದೆ. ಆ ಹಾಡು ಪ್ರತಿ ಸಲ ಕೇಳಿದಾಗೂ ನಾವು ಕಣ್ಣಲ್ಲಿ ನೀರು ಹಾಕದೆ ಆ ಹಾಡನ್ನ ಕೇಳೋಣ, ಕಾರ್ಯಕ್ರಮವನ್ನು ಮುಗಿಸೋಣ. ಅದು ಅಷ್ಟು ಮನಸ್ಸಿಗೆ ಹತ್ತಿರದ ಹಾಡು. ಗುರುಗಳ ಬಗ್ಗೆ ಅಧಿಕಾರಿಗಳ ಕಡೆಯಿಂದ ಒಂದೆರಡು ಮಾತಾಡಿಸಿ. ಪಾಪ ಅವ್ರು ಅವಾಗಲಿಂದ ಸುಮ್ಮನೆ ಕೂತಿದ್ದಾರೆ ಸರ್. ಪ್ರಾರಂಭದಲ್ಲಿ ಪ್ರಾಸ್ತಾವಿಕ ನುಡಿ ಸ್ವಾಗತ ವಂದನಾರ್ಪಣೆ ಮಾಡಿ ತಾಯಿ ಸತ್ತ ಮೇಲೆ ಅದನ್ನ ಕೇಳಲಿಲ್ಲ ಅಂದ್ರೆ ಹೆಂಗಾಗ್ತದೆ? ಅದೇ ಅಲ್ಟಿಮೇಟ್ ಸಾಂಗ್. ಒಂದು ನಿಮ್ ಕೈ ಮುಗಿತೇನೆ ರೀ, ಸಂತೋಷದ ಕೂಟ ಇದು. ಈ ಸಂತೋಷದ ಕೂಟದಾಗ ಸಂತೋಷದ ಹಾಡುಗಳನ್ನ ಹೇಳಿ, ಯಾಕಂತಂದ್ರೆ ತಾಯಿ ಅದು ಅಂತಿಮ, ಅದನ್ನ ಹಿಂದೂ ಇಲ್ಲ ಮುಂದೂ ಇಲ್ಲ, ಅದನ್ನ ಬಿಟ್ಟು ತಾಯಿನ ಯಾಕ್ರಿ ಮತ್ತೆ ಗುಳಾಡಿಸ್ತೀರಿ? ಅದಕ್ಕೆ ದಯವಿಟ್ಟು ಸರ್ ಇನ್ನೊಂದು ಹುಡುಕಿ ಇಟ್ಟಿದ್ದೀನಿ. ಇನ್ನೊಂದು ಹುಡುಕಿ ಇಟ್ಟಿದ್ದೀನಿ. ನಾನು ತುಂಬಾ ಚಿಕ್ಕವಳಿದ್ದಾಗ ನಮಗೆ ಗೊತ್ತಿರಲಿಲ್ಲ ಅದ್ರ